ಈ ಸಂಚಿಕೆಯ ಮೊದಲನೇ ಸ್ಪರ್ಧಿ ಗೌರಾ ನಾಗರಾಜ್. ಇವರು ತಿಪಟೂರಿನಿಂದ ಬರ್ತಾ ಇದ್ದಾರೆ. ಇವರು ಹಾಡ್ತಾ ಇರುವಂತ ಗೀತೆ ಕಳ್ಳ ಕುಳ್ಳ ಚಿತ್ರದಿಂದ ನಾ ಹಾಡಲು ನೀವು ಹಾಡಬೇಕು. ನಾ ಹಾಡಲು ನೀವು ಆಡಬೇಕು, ತೂಗಾಡುತ್ತಾ ತಾಳ ಹಾಕಬೇಕು, ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು, ನಕ್ಕು ನಲಿಯಬೇಕು, ಮೈಯ ಮರೆಯಬೇಕು. ಚೆಲ್ಲಾಟವಾಡು ವಯಸ್ಸು, ಸಂಗಾತಿ ಬೇಕು, ಈ ಸ್ನೇಹದಿಂದ ನಮ್ಮ ಆಸೆ ತೀರಬೇಕು. ಚೆಲ್ಲಾಟವಾಡು ವಯಸ್ಸು, ಸಂಗಾತಿ ಬೇಕು, ಈ ಸ್ನೇಹದಿಂದ ನಮ್ಮ ಆಸೆ ತೀರಬೇಕು. ರಸಮಯ ನಿಮಿಷದ ಆನಂದಮೈ ತುಂಬಿದೆ, ಮರೆಯದ ಅನುಭವ ನಮಗೆ ಕಾದಿದೆ. ನಾ ಹಾಡಲು ನೀವು ಆಡಬೇಕು, ತೂಗಾಡುತ್ತಾ ತಾಳ ಹಾಕಬೇಕು, ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು, ನಕ್ಕು ನಲಿಯಬೇಕು, ಮೈಯ ಮರೆಯಬೇಕು. ಸಂತೋಷದ ಈ ಸಮಯ ಸದಾ ಸವಿಯಬೇಕು, ಈ ಸಮಯ ಜಾರದಂತೆ ನೋಡಿ ನಡೆಯಬೇಕು. ಸಂತೋಷದ ಈ ಸಮಯ ಸದಾ ಸವಿಯಬೇಕು, ಈ ಸಮಯ ಜಾರದಂತೆ ನೋಡಿ ನಡೆಯಬೇಕು. ಮುತ್ತಿನ ನಗುವಲಿ ಎಂದೆಂದು ತೇಲಾಡುವ ಚಿನ್ನದ ಹೃದಯವ ಇಂದೇ ದೋಚುವ. ನಾ ಹಾಡಲು ನೀವು ಆಡಬೇಕು, ತೂಗಾಡುತ್ತಾ ತಾಳ ಹಾಕಬೇಕು, ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು, ನಕ್ಕು ನಲಿಯಬೇಕು, ಮೈಯ ಮರೆಯಬೇಕು. ಲಾಲ 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 ನಾ ಹಾಡಲು ನೀವು ಹಾಡಬೇಕು ಅಂತ ಹೇಳ್ತಾ ಇದ್ರಿ. ನಾವು ಇಲ್ಲಿ ಹಾಡ್ತಾ ಇದ್ವಿ. ನಾಗರಾಜ್ ಅವರೇ, ತಿಪಟೂರಿನಿಂದ ಇಲ್ಲಿವರೆಗೂ ಬಂದಿದ್ದೀರಾ. ನಿಮ್ಮ ಸಾಂಗ್ ಬಗ್ಗೆ ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಬೇಕು. ಎಲ್ರಿಗೂ ನಮಸ್ಕಾರ. ನಾನು ಈ ಸರ್ವಂ ನಾದಮಯಂ ಅನ್ನೋ ಒಂದು ಕಾರ್ಯಕ್ರಮದ ಬಗ್ಗೆ ಫೇಸ್ಬುಕ್ ಮೂಲಕ ತಿಳ್ಕೊಂಡು ನಾನು ಈ ಕಾರ್ಯಕ್ರಮದಲ್ಲಿ ಹಾಡಬೇಕು ಅನ್ನೋ ಅಭಿಲಾಷೆಯಿಂದ ಬಂದು ಇವತ್ತು ಹಾಡಿದ್ದೀನಿ. ಧನ್ಯವಾದ ಸರ್. ಇವಾಗ ನೀವು ಹಾಡಿರೋ ಬಗ್ಗೆ ನಮ್ಮ ಗುರುಗಳೇ ಏನು ಹೇಳ್ತೀರ ಅಂತ ಕೇಳೋಣ. ದಯವಿಟ್ಟು ಕೇಳಬೇಕು. ಗುರುಗಳೇ, ಹೇಗೆ ಹಾಡಿದ್ರು ಗೌರಾ ನಾಗರಾಜ್ ಅವರು? ಗೌರಾ ನಾಗರಾಜ್ ಸರ್, ಅದು ಗೌರ ಅಂತ ನಿಮ್ಮ ಹೆಸರಲ್ಲೇ ಇದೆಯಾ ಸುಮ್ಮನೆನಾ? ನನ್ನ ತಾಯಿ ಹೆಸರು ಸರ್ ಅದು.
ನಾನು ಹೌದಾ? ಹಾಡೋದು ಸಂಗೀತ ಕ್ಷೇತ್ರದಲ್ಲಿ ಒಬ್ಬರು ಚಿತ್ರ ಸಾಹಿತಿಗಳು ನಿಮ್ಮ ತಾಯಿ ಹೆಸರನ್ನ ಮುಂದೆ ಇಟ್ಕೊಂಡು ಮುಂದುವರಿ ಸಂಗೀತದಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಆಶೀರ್ವಾದ ಮಾಡಿದ್ರು. ಹಾಗಾಗಿ ಸಂಗೀತ ಕ್ಷೇತ್ರದಲ್ಲೆಲ್ಲ ನನ್ನ ಹೆಸರನ್ನ ಗೌರವ ನಾಗರಾಜ್ ಅಂತ ಬಳಸ್ತಾ ಇದ್ದೀನಿ. ಹೌದಾ, ವೆರಿ ಗುಡ್. ತಾಯಿ ಹೆಸರನ್ನ ನಿಮ್ಮ ಹೆಸರಲ್ಲಿ ಮೊದಲನೇ ಹೆಸರಾಗಿ ಸೇರಿಸ್ಕೊಂಡಿದ್ದೀರಾ. ವೆರಿ ನೈಸ್. ಗೌರವ ನಾಗರಾಜ್, ತಿಪ್ಟೂರಿಂದ ಬಂದಿದ್ದೀರಾ. ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ. ನೀವು ತುಂಬಾ ಚೆನ್ನಾಗಿ ಹಾಡಿದ್ರಿ, ತುಂಬಾ ಇಷ್ಟ ಆಯ್ತು. ತುಂಬಾ ಮೆಲೋಡಿಯಸ್ ಆಗಿ ಸುಮಧುರವಾಗಿ ಹಾಡ್ತಿದ್ರಿ. ತುಂಬಾ ಇಷ್ಟ ಆಯ್ತು ನಿಮ್ಮ ಪರ್ಫಾರ್ಮೆನ್ಸ್. ನನಗೆ ಆ ವಾಯ್ಸ್ ಅಂತೂ ತುಂಬಾ ಸಾಲಿಡ್ ಆಗಿದೆ, ತುಂಬಾ ಮೆಲೋಡಿಯಸ್ ಆಗಿ ಚೆನ್ನಾಗಿದೆ. ವೆರಿ ನೈಸ್, ವೆರಿ ನೈಸ್, ವೆರಿ ಗುಡ್ ಸಿಂಗಿಂಗ್. ನಂಗೆ ತುಂಬಾ ಇಷ್ಟ ಆಯ್ತು ಕೂಡ. ಅದು ನಾ ಹಾಡಲು ನೀವು ಹಾಡಬೇಕಲ್ವಾ? ಅದು ಅದೇ ಪ್ರೊನೌನ್ಸಿಯೇಷನ್ ಹೆಂಗ್ ಬರುತ್ತೆ? ಆಡಬೇಕು ಸರ್, ನಾ ಹಾಡಲು ನೀವು ಆಡಬೇಕು. ಆಡಬೇಕು ಅಂದ್ರೆ ಹಾ, ಯಾರಲ್ಲ ಶ ಹಾ ಅಲ್ಲ. ಮೊದಲನೇ ಅದು ಅದು ಸ್ವಲ್ಪ ಪ್ರೊನೌನ್ಸಿಯೇಷನ್ ನಿಮ್ಗೆ ಕ್ಲಾರಿಟಿ ಇರ್ಲಿಲ್ಲ. ಇದು ಈ ತರ ಹಾಡಿದೆ, ನೀವು ಹೇಳಿದ್ ಯಾವ ತರ? ನಾ ಹಾಡಲು ನೀವು ಆಡಬೇಕು. ಆಡಬೇಕು ಮತ್ತೆ ಎರಡನೇ ಆ. ಹೌದು, ಹೌದಾ? ಸ್ವರಾಕ್ಷರ. ಹೌದು ಹೌದಾ? ಹೌದು. ಓಕೆ, ಸ್ವಲ್ಪ ಕನ್ಫ್ಯೂಷನ್ ಇತ್ತು ಇಲ್ಲ, ಅದೇ ಸರ್. ಪ್ರೊನೌನ್ಸಿಯೇಷನ್ ಇಲ್ಲ, ಅಲ್ಲಿ. ಆಡ- ನೀವು ಹಾಡ್ಬೇಕಾದ್ರೆ ಸ್ವಲ್ಪ ಹಾ ಆನೆ ಬರ್ತಾ ಇತ್ತು, ಹೌದು. ಅದು ಕೇಳಿಸ್ತಿತ್ತು ನಂಗೆ ಸ್ವಲ್ಪ. ಹೌದು. Okay. ಇಲ್ಲ, ಇರೋದು ಸಾಹಿತ್ಯ ಅದೇ ಸರ್. ಸಾಹಿತ್ಯ ಅದೇ, ಬಟ್ ನೀವು ಕೇಳಿಸ್ತಿರೋದು ನಂಗೆ ಕೇಳಿಸ್ತಿತ್ತು. ಸರಿ. ಅದು ನಾ ಹಾಡಲು ಹಾ ಮಾಡ್ಬೇಕಲ್ವಾ? ಹೌದು, ಹೌದು. ನಾ ಹಾಡಲು ನೀವು ಆಡಬೇಕು. ಹೌದು. ಎರಡೂ ಒಂದೇ ತರ ಕೇಳಿಸ್ತಿತ್ತು, ಆಡಲು ಆಡಲು ಅಂತ ಕೇಳಿಸ್ತಿತ್ತು. ಬಟ್ ಅದ್ಬಿಟ್ಟು ಈ ಸ್ನೇಹದಿಂದ ನಮ್ಮ ಆಸೆ ತೀರಬೇಕು ಸ್ವಲ್ಪ ಕಂಟ್ರೋಲ್ ಮಾಡ್ತಿದ್ರೆ ಅಲ್ಲಿ ಸ್ವಲ್ಪ ಫ್ರೀ ಆಗಿ ರೈಸ್ ಮಾಡ್ಬೋದಿತ್ತಲ್ಲ ಅಷ್ಟೇ. ಬಟ್ ವೆರಿ ಗುಡ್ ಸಿಂಗಿಂಗ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ನನಗೆ ಈ ಹಾಡು ತುಂಬಾ ಇಷ್ಟ ಆಯ್ತು ನೀವು ಹಾಡಿದ್ದು. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಆಲ್ ದ ಬೆಸ್ಟ್ ನಾಗರಾಜ್ ಅವರೇ, ನಿಮಗೂ ಸಹ. ಥ್ಯಾಂಕ್ ಯು.